ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 7th ಕ್ವಶನ್ ಏನಿದೆ, ಇಫ್ 12 ಪ್ಯಾಕೆಟ್ಸ್ ಆಫ್ ಎ ಪೆನ್ಸಿಲ್ ಆರ್ ಪ್ರೈಸ್ಡ್ ಎಟ್ ಎಷ್ಟಿದೆ ನಮಗೆ 362 rupees 76 paisa, ದೆನ್ ದ ಪ್ರೈಸ್ ಆಫ್ ಎ ಪ್ಯಾಕೆಟ್ ಆಫ್ ಪೆನ್ಸಿಲ್ ಈಸ್, ಅಂದರೆ ಒಂದು ಪ್ಯಾಕೆಟಿಗೆ ಎಷ್ಟು ನೋಡಿ. ಎಷ್ಟು ಕೊಟ್ಟಿದ್ದಾರೆ ನೋಡಿ, ಏನು ಮಾಡ್ತೀನಿ, 12 ಅಂದರೆ ಏನು ಕೊಟ್ಟಿದ್ದಾರೆ, 12 ಪ್ಯಾಕೆಟ್ಸ್ ಈಸ್ ಈಕ್ವಲ್ ಟು 362 rupees ಮತ್ತು 76 ಪೈಸೆ ಕೊಟ್ಟಿದೆ. ಅಂದರೆ ಇದಕ್ಕೆ ಹೆಂಗೆ ಬರೀಬೋದು, 362.76. ಓಕೆ, ಅದೇ ಒಂದು ಪ್ಯಾಕೆಟು ಎಷ್ಟು ಅಂತ ಕೇಳಿದ್ದಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 1 × 36276 ಡಿವೈಡೆಡ್ ಬೈ 12. ಆಯಿತಾ, ಇವಾಗ ನೋಡಿ ಇದಕ್ಕೆ ಕ್ಯಾನ್ಸಲ್ ಮಾಡಿ, ಡೆಸಿಮಲ್ ಇಲ್ಲಿದೆ, ಇದು ಫ್ರ್ಯಾಕ್ಷನ್ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ. ಇದು ಫ್ರ್ಯಾಕ್ಷನ್ ಮಾಡ್ಕೊಳ್ಳಿ, ಏನಾಗುತ್ತೆ 36276 ಬೈ, ಅಂದರೆ 2 ಡಿಜಿಟ್ 2 ಡಿಜಿಟ್ ಆದಮೇಲೆ ಇದೆ, ಅದಕ್ಕೆ 2 0 ಮೀನ್ಸ್ ಡಿವೈಡೆಡ್ ಬೈ 100, ರೈಟಾ, ಹೋಲ್ ಡಿವೈಡೆಡ್ ಬೈ 12 ಇದೆ. ಇದು 1 ಏನೂ ಇಲ್ಲ ಅಂದರೆ 1 ಇರುತ್ತಲ್ಲ. ಇದು ರೆಸಿಪ್ರೋಕಲ್ ಮಾಡೋದೇನೆ 36276 ಬೈ 100, ಇದು ರೆಸಿಪ್ರೋಕಲ್ ಮಾಡಿದ್ರೆ 1/12. ನೋಡಿ ಇವಾಗ ಕ್ಯಾನ್ಸಲೇಷನ್ ಮಾಡಿ ಏನಾಗುತ್ತೆ, ಕ್ಯಾನ್ಸಲೇಷನಲ್ಲಿ ನೋಡಿ 2 6 12, 2 1 2, ಇಲ್ಲಿ 1 ಲೆಫ್ಟ್ ಆಗುತ್ತೆ, 2 8 16, 2 1 2 3 6, 1 ಲೆಫ್ಟ್, 2 8 16, ರೈಟಾ. ಇದು ಮತ್ತೆ 2 ಟೇಬಲಲ್ಲಿ ಹೋಗುತ್ತೆ, 2 3 6, 2 9 18, ನೋಡಿರಿ ಇದು 1 ಹೋಗಲ್ಲ, ಅದಕ್ಕೆ 2 ಸಂಖ್ಯೆ ತೊಗೋತೀನಿ, 2 ಡಿಜಿಟ್ ಅಂದರೆ 0 ಕೊಟ್ಟು 2 ಸಂಖ್ಯೆ ಮೀನ್ಸ್ 2 6 12, 1 ಲೆಫ್ಟ್, 18 ಆಯಿತಾ, 2 9 ಇಟ್ ಮೀನ್ಸ್ ಏನು ಬಂತು ನಮಗೆ ಫೈನಲಿ 9069 × 1 906. ಓಕೆ, 100 × 3 300, ರೈಟಾ. ಇವಾಗ ಇಲ್ಲಿ ಏನು ಮಾಡ್ತೀನಿ ನಾನು, 3ಇಂದ ಕ್ಯಾನ್ಸಲ್ ಮಾಡ್ಕೊಂಡು 3 1 3 3 ಓಕೆ, 0 ಆ್ಯಸ್ ಇಟ್ ಈಸ್, 3 2 3 3 ಅಂದರೆ ಏನು ಬಂತು ನಮಗೆ, ಇದು 100 ಇದೆ ಕೆಳಗೆ, 3023/100 ಅಂದರೆ ಏನಾಗುತ್ತೆ, ಇದು ಡೆಸಿಮಲ್ ಟು ಇದು ಫ್ರ್ಯಾಕ್ಷನ್ ಟು ಡೆಸಿಮಲ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 100 ಇದೆ, ಅಂದರೆ 2 0 ಇದೆ, 2 ಡಿಜಿಟ್ ಆದಮೇಲೆ ಪಾಯಿಂಟ್ ಕೊಡಿ, 3023 ಅಂದರೆ 1 2 30.23. 30.23 ಅಂದರೆ ಏನು ನಮಗೆ 30 rupees 23 ಪೈಸೆ. ನೋಡಿ ಯಾವ ಆಪ್ಷನಲ್ಲಿದೆ, ನಮಗೆ ಆಪ್ಷನ್ ಎ ಇದೆ, ರೈಟಾ. ಇದೇ ರೀತಿ ನೋಡಿ. ನೆಕ್ಸ್ಟ್ ಕ್ವಶನ್ ಹಿಂದೆ ಹೇಳ್ತು, ಇಫ್ ಈಚ್ ಸೈಡ್ ಆಫ್ ಎ ಸ್ಕ್ವಯರ್ ಈಸ್ ರೆಡ್ಯೂಸ್ಡ್ 1/3 ಅಂದರೆ 1/3, ರೈಟ್, ದೆನ್ ದ ಏರಿಯಾ ವಿಲ್ ಬಿ. ನೋಡಿ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ, ರೈಟಾ. ಏನು ಮಾಡೋಣ, ಸ್ಕ್ವಯರ್ ತೊಗೊಳ್ಳಿ, ಆಯಿತಾ. ಸ್ಕ್ವಯರ್ ಮೀನ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್, ಅಂದರೆ ಎಲ್ಲ ಸೈಡ್ಗಳು ಈಕ್ವಲ್ ಇರುತ್ತೆ, ಅದಕ್ಕೆ ಎ ಅಂತ ತೊಗೊತೀವಿ, ರೈಟಾ. ಸೈಡ್ ಅಂದರೆ ಎ ಅಂತ ತೊಗೊತೀವಿ. ಇದು ಸೈಡ್ದು ಏನು ಮಾಡೋಣ, ಒಂದು ಏನಾದರೂ ತೊಗೊಳ್ಳಿ ಸೈಡು, ಏನಾದರೂ ವಾಟ್ ಫಾರ್ ಮೇ ಬಿ, ನಾನು 12 ತೊಗೊತೀನಿ. ಓಕೆ, 12 ಮೀನ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ 12, ರೈಟಾ. 12 ನಮಗೆ ಏರಿಯಾ ಆಫ್ ಎ ಸ್ಕ್ವಯರ್ ಏನಿದೆ, ಮೀನ್ಸ್ ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು, ಮೀನ್ಸ್ ಏರಿಯಾ ಆಫ್ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಸೈಡ್ ಎ ಅಂತ ಎ ಸ್ಕ್ವೇರ್ ಅಂದ್ಕೊಳ್ಳಿ, ಸೈಡ್ ಇಂಟು ಸೈಡ್ ಅಂದರೆ ಎ ಸ್ಕ್ವೇರ್, ಸೈಡ್ ಇಂಟು ಸೈಡ್ ಸೈಡ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್. ನೋಡಿ ಇವಾಗ ನಮ್ಗೆ ಸೈಡ್ ಏನಿದೆ 12 ಅಂತ ತೊಗೊಂಡಿದೆ, ಅಂದರೆ 12 ಸ್ಕ್ವೇರ್ ಎಷ್ಟಾಗುತ್ತೆ, 144 ಬಂತು,
ಏರಿಯಾ ಆಫ್ ಎ ಈ ಸ್ಕ್ವೇರ್ದು 12 ಸೈಡ್ ತೊಗೊಂಡ್ರಿ ರೈಟಾ. ಇವಾಗ ಏನು ಮಾಡ್ತೀನಿ ನಾನು, ಏನು ಸೈಡ್ ತೊಗೊಂಡಿನಿ ಅದಕ್ಕೆ 1/3 ಮಾಡ್ತೀನಿ. ಸೈಡ್ ಏನು 12 ತೊಗೊಂಡಿದ್ವಲ್ಲ, 12 ಸೈಡ್ ತೊಗೊಂಡಿದ್ವಿ, ಅದಕ್ಕೆ 1/3 ಮಾಡ್ತೀನಿ ಅಂದರೆ 1/3 ಇಂಟು 1/3 ಮಾಡ್ತೀನಿ. ಏನಾಗುತ್ತೆ, 3 1 3 4 12 ಅಂದರೆ 8 ಬರುತ್ತೆ, ಇದು 4 ಬರುತ್ತೆ ಆಯಿತಾ. ಈಗ ಇದೇ ಏನು 4 ಬಂದಿದೆ, ಇನ್ನೊಂದು ಸ್ಕ್ವೇರ್ ತೊಗೊಳ್ಳಿ. ಓಕೆ, ಈ ಸ್ಕ್ವೇರಲ್ಲಿ 4 ಸೆಂಟಿಮೀಟ್ರ್ ತೊಗೊಳ್ಳಿ. 4 4 4 4 ಇದ್ರದ್ದು ಏನಾಗುತ್ತೆ, ಏರಿಯಾ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂದರೆ 4 ಸ್ಕ್ವೇರ್ ಎಷ್ಟಾಗುತ್ತೆ 16 ಆಯಿತಾ. ಇವಾಗ ನೋಡಿ, ಈಗ 16 ಬಂದಿದೆಯಲ್ಲ, ಇವಾಗ ನೋಡಿ ಇದಕ್ಕೂ 1/3 ಮಾಡಿದ್ರೆ ಏನು ಬರುತ್ತೆ. ದೇರ್ಫೋರ್ ನೋಡಿ ಏನು ಮಾಡ್ತೀನಿ, ಇವಾಗ ಏನಿದು ಬಂದಿದೆ ಸ್ಕ್ವೇರ್ 16 ಬೈ ಈ ಸ್ಕ್ವೇರ್ದು ಏನು ಫೈಂಡ್ ಬಂದಿದೆ ನಮಗೆ 144. ಏನಾಗುತ್ತೆ ಇದು 16 1 16 9 ಇಸ್ಕಲ್ ಟು 1/9 ರೈಟಾ. ನಮ್ಮ ಆಪ್ಷನ್ ಸಿ ಯಲ್ಲಿದೆ. ಓಕೆ, ಈ ಕ್ವಶನಲ್ಲಿ ನೀವು ಯಾವುದೇ ಎಕ್ಸಾಂಪಲ್ ತೊಗೊಳ್ಳಿ ಬರುತ್ತೆ. ಓಕೆ, ನಾನು 12 ತೊಗೊಂಡಿನಿ, ನೀವು ಬೇರೆದ ಯಾವುದಾದ್ರೂ ತೊಗೊಳ್ಳಿ ಅದೇ ಬರುತ್ತೆ ರೈಟಾ. 13 ತೊಗೊಳ್ಳಿ, 14 ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ, ಅದು ಏನು ಏರಿಯಾ ಆಫ್ ಎ ಸ್ಕ್ವೇರ್ ಮಾಡ್ತೀವಿ ಅದು ಬರುತ್ತೆ ವ್ಯಾಲ್ಯೂ. ನಾನು ಮಾಡಿದ್ದು 144 ಬಂತು. ಆಮೇಲೆ ಏನು ಸೈಡ್ ತೊಗೊಂಡಿದ್ವಲ್ಲ ಅದಕ್ಕೆ 1/3 ಮಾಡಿದ್ವಿ. ಏನಾದ್ರದ್ದು ಆನ್ಸರ್ ಬಂದಿದೆ, ಇನ್ನೊಂದು ಆ ಸೈಡ್ ತೊಗೊಂಡು ಡ್ರಾ ಮಾಡ್ಕೊಳ್ಳಿ. ಅದ್ರದ್ದು ಏನು ಆನ್ಸರ್ ಬರುತ್ತೆ ಏರಿಯಾ ಆಫ್ ಎ ಸ್ಕ್ವೇರ್, ಅದ್ರ ಡಿವೈಡ್ ಬೈ ಮೊದಲಿಂದ ಏನು ಸ್ಕ್ವೇರ್ ಇದೆ ಅದು ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಬೇರೆ ಎಕ್ಸಾಂಪಲ್ ತೊಗೊಂಡು ಮಾಡಿ ನೋಡಿ, ಬರುತ್ತೆ, ಸೇಮ್ ಆನ್ಸರ್ ಬರುತ್ತೆ. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್. ಇಫ್ an angle is twice its complementary angle, okay, if an angle is twice its complementary angle, then the value of that angle will be. ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಆ್ಯಂಗಲ್ ಅದು ಟ್ವಾಯ್ಸ್ ಇದೆ, ಏನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ದೆನ್ ದ ಆ್ಯಂಗಲ್, ಅದು ಆ್ಯಂಗಲ್ ಯಾವುದಿದೆ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಏನು ಮಾಡ್ತೀನಿ ನಾನು, ನೋಡಿ ಲೆಟ್ ಆ್ಯಂಗಲ್ ತೊಗೊಳ್ಳಿ. ಆ್ಯಂಗಲಿಗೆ ಏನು ತೊಗೋತೀವಿ ನಾವು, ಎಕ್ಸ್ ಅಂತ ತೊಗೊಳ್ಳಿ. ಓಕೆ, ಆ್ಯಂಗಲ್ ಎಕ್ಸ್ ಅಂತ ತೊಗೊಳ್ಳಿ. ಇವಾಗ ನಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಏನು ಹೇಳ್ತಾ ಇದ್ದಾರೆ ಅವರು, 2 ಟೈಮ್ಸ್ ಆಗ್ತಾಯಿದೆ ಅಂತ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಬಟ್ ನಮ್ಮ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಏನು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಏನಿರ್ತದೆ 90 ಮೈನಸ್ ಎಕ್ಸ್. ಅದು 90 ಮೈನಸ್ ಆ್ಯಂಗಲ್ ಮಾಡಿದ್ವಿ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಬಟ್ ಫಸ್ಟ್ ಆಫ್ ಆಲ್ ನಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು ಗೊತ್ತಿರಬೇಕಲ್ಲ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು, ಸಮ್ ಆಫ್ ಟೂ ಆ್ಯಂಗಲ್ಸ್ ಏನಿರುತ್ತೆ ನಮಗೆ ಈಕ್ವಲ್ ಟು 90 ಇರುತ್ತೆ ಕಾಂಪ್ಲಿಮೆಂಟ್ರಿ ಆಯಿತಾ. ಸಮ್ ಆಫ್ 2 ಆ್ಯಂಗಲ್ಸ್ ಈಕ್ವಲ್ ಟು 90 ಇರುತ್ತೆ. ಅದೇ ಸಪ್ಲಿಮೆಂಟ್ರಿಯಲ್ಲಿದ್ದರೆ ಸಮ್ ಆಫ್ 2 ಆ್ಯಂಗಲ್ಸ್ ಇಸ್ ಈಕ್ವಲ್ ಟು 180 ಇರುತ್ತೆ. ಕಾಂಪ್ಲಿಮೆಂಟ್ರಿಯಲ್ಲಿ 90 ಇರುತ್ತೆ ಸಮ್ ಆಫ್ 2 ಆ್ಯಂಗಲ್ಸ್. ಓಕೆ, ಟೈಪ್ ಗೊತ್ತಿರಬೇಕು, ಇದು ಗೊತ್ತಿದ್ದರೆ ಮಾಡ್ಬೋದು ಆರಾಮಾಗಿ. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಆ್ಯಂಗಲ್ ಎಕ್ಸ್ ಅಂತ ತೊಗೊಳ್ತೀವಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಏನಾಗುತ್ತೆ ನಮಗೆ, ಸಮ್ ಆಫ್ 2 ಆ್ಯಂಗಲ್ಸ್ ಅಂದರೆ 90 ಇರುತ್ತೆ, ಅದ್ರ ಮೈನಸಲ್ಲಿ ಆ್ಯಂಗಲ್ ಮಾಡ್ತೀವಿ ರೈಟಾ. ಇವಾಗ ನಮ್ಮ ಕ್ವಶನಲ್ಲಿ ಕೊಟ್ಟಿರೋದು ಇಫ್ ಆ್ಯಂಗಲ್ ಈಸ್ ಟ್ವಾಯ್ಸ್ ಇಟ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ ರೈಟಾ. ನೋಡಿ ಇವಾಗ ನಾವು ಆ್ಯಂಗಲ್ ಈಸ್ ಈಕ್ವಲ್ ಟು, ಒಂದು ಆ್ಯಂಗಲಿಗೆ ಏನಿದೆ, ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ 2 ಟೈಮ್ಸ್ ಇದೆ, ಅಂದರೆ 2 ಇಂಟು ಏನಿದೆ ನಮಗೆ ಆ್ಯಂಗಲು, ಕಾಂಪ್ಲಿಮೆಂಟ್ರಿ ಆ್ಯಂಗಲು 90 ಮೈನಸ್ ಎಕ್ಸ್. ಆ್ಯಂಗಲಿಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಏನಿದೆ 2 ಟೈಮ್ಸ್ ಇದೆ. 2 ಟೈಮ್ಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಏನು ತೊಗೊಂಡಿದ್ವಿ, 90 ಮೈನಸ್ ಎಕ್ಸ್. ಓಕೆ, ಇವಾಗ ಇದಕ್ಕೆ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಈಸಿ. ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು 90 180 ಮೈನಸ್ 2x. ಎಕ್ಸ್ ನೆಗೆಟಿವ್ ಇದೆ, ಈ ಕಡೆ ಬಂದರೆ ಪ್ಲಸ್ 2x ಈಸ್ ಈಕ್ವಲ್ ಟು 180. ಇದೇನಾಗುತ್ತೆ 3x ಈಸ್ ಈಕ್ವಲ್ ಟು 180. ಎಕ್ಸ್ ಈಸ್ ಈಕ್ವಲ್ ಟು 180 ಬೈ 3 ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 3 1 3 6 80 3 6 18 0 ಮೀನ್ಸ್ 60 ಡಿಗ್ರಿ ಬಂತು ಆಯಿತಾ. ಆಪ್ಷನಲ್ಲಿ 60 ಇದೆ, ಬಟ್ ಅದು ರೈಟ್ ಆಗಲ್ಲ.
ಇದು ನಮಗೆ ಆ್ಯಂಗಲ್ ಬಂತು ಇದು ರೈಟ್. ನಮಗೆ ಏನು ಕೇಳಿದಾರೆ ಅಲ್ಲಿ? ಓಕೆ ರೈಟ್ ಆ್ಯಂಗಲ್ ಅಷ್ಟೇ ಕೇಳಿದ್ದಾರೆ, ಆ್ಯಂಗಲೇ ಕೇಳಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್. ಓಕೆ, ಆನ್ಸರ್ ಈಸ್ 60 ರೈಟ್, ಕರೆಕ್ಟ್. ನೋಡಿ ನೆಕ್ಸ್ಟ್ ಕ್ವಶನ್ 10th. ದ ರೇಷಿಯೋ ಆಫ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆ್ಯಂಡ್ ಹೈಯೆಸ್ಟ್ ಕಾಮನ್ ಮಲ್ಟಿಪಲ್. ಅದರ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಆ್ಯಂಡ್ HCF ಕೇಳಿದ್ದಾರೆ. 69 36 ಅದರದ್ದು ರೇಷಿಯೋ ಕೇಳಿದ್ದಾರೆ. ಮೀನ್ಸ್ LCM ಅಂದ್ರೆ ಲಸ ಮತ್ತು HCF ಅಂದ್ರೆ ಮಸ ರೈಟ್. ನೋಡಿ LCM ಫಸ್ಟ್ ಏನು ಮಾಡ್ತೀವಿ? LCM ಆಫ್ 16 ಆ್ಯಂಡ್ 36 ಮಾಡಿ ಏನು ಬರ್ತದೆ? 16 ಮತ್ತು 36 LCM ಆಫ್ 16 ಆ್ಯಂಡ್ 36 ಏನು ಬರುತ್ತೆ ನಮಗೆ? ನೋಡಿ 2 ಟೇಬಲಲ್ಲಿ ಹೋಗುತ್ತೆ. 2 8s 2 1s 1 left 2 8s 16 ಮೀನ್ಸ್ 2 18s 36 2 4s 2 9s ಮತ್ತು ಒಂದೇ ಟೇಬಲಾಗಿ ಹೋಗುತ್ತೇನು? ಇಲ್ಲ, ಅಂದರೆ 4 1s 9 ಆ್ಯಸ್ ಇಟ್ ಈಸ್ 9 1s ರೈಟ್. ನಮ್ಮದೇನಿದು 2 ಇಂಟು 2 ಇಂಟು 4 ಇಂಟು 9 ರೈಟ್. ಈಗಿದೆ HCF 16 ಮತ್ತು 36 HCF. ನೋಡಿ ಯಾವ ಮಗ್ಗೇಲಿ ಹೋಗುತ್ತೆ? 2 4 ಮಗ್ಗೇಲಿ ಹೋಗುತ್ತೆ. 4 ಮೀನ್ಸ್ 4 4s 16 4 9s ಮತ್ತು ಒಂದೇ ಟೇಬಲಲ್ಲಿ ಹೋಗುತ್ತೇನು? ಹೋಗಲ್ಲ. ಅದಕ್ಕೆ HCF ಅಲ್ಲಿ ಒಂದೇ ಟೇಬಲಲ್ಲಿ ಹೋದರೆ ತೊಗೋಬೇಕು, ಇಲ್ಲಾಂದರೆ ಇಲ್ಲೇ ಬಿಡಬೇಕು. ನಮಗೆ HCF ಏನು 4 ಆಯಿತಾ. ಇವಾಗ ರೇಷಿಯೋ ಕೇಳಿದ್ದಾರೆ. ಇವು ಎರಡೂದು ರೇಷಿಯೋ ಆಫ್ LCM ರೇಷಿಯೋ HCF ಕೇಳಿದ್ದಾರೆ. LCM ಏನಿದೆ ನಮಗೆ? ಇದು ರೇಷಿಯೋ ನಾವು ಹೆಂಗೆ ಬರಿಬೋದು? LCM ಬೈ HCF ಬರಿಬೋದಲ್ಲ. ನೋಡಿ LCM ಏನಿದೆ? ಇದು LCM 2 ಇಂಟು 2 ಇಂಟು 4 ಇಂಟು 9 ಬೈ 4 ಇದೆ. ಅಂದರೆ ಇದು 4 ಇದು 4 ಆಯಿತು, 1 ಇರುತ್ತೆ. ಅಂದರೆ ನಮಗೇನು ಬರುತ್ತೆ ನೋಡಿ? LCM ರೇಷಿಯೋ HCF ಏನಿರುತ್ತೆ? 2 2s 4 4 9s 36 ರೇಷಿಯೋ ಏನಿದೆ 1. ಆಪ್ಷನಲ್ಲಿದೆ. ಎಲ್ಲಿದೆ? 36 ರೇಷಿಯೋ 1 ಆಪ್ಷನ್ ಎ ರೈಟಾ. ಅರ್ಥ ಆಯ್ತಾ? ಫಸ್ಟ್ LCM ಕಂಡುಹಿಡೀರಿ, ಆಮೇಲೆ HCF ಕಂಡುಹಿಡಿ. ಅದೇನು ನಮಗೆ ರೇಷಿಯೋಲ್ಲಿ ಕೇಳಿದರೆ ರೇಷಿಯೋ ಮಾಡಿ ಅಷ್ಟೇ. ನೋಡಿ ನೆಕ್ಸ್ಟ್ ಕ್ವೆಶನ್. ಇನ್ ದ ಗಿವನ್ ಫಿಗರ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಏನಿದೆ AOD, ಅಂದರೆ AODದ ವ್ಯಾಲ್ಯೂ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ನೋಡಿ ಇವಾಗ ನಮ್ಗೆ ಇದೇನು ಕೊಟ್ಟಿದ್ದಾರೆ? ಕಲರ್ ಚೇಂಜ್ ಮಾಡ್ತೇನೆ. ಮೀನ್ಸ್ ಇದು ಸ್ಟ್ರೇಟ್ ಆ್ಯಂಗಲ್ದು ಎಷ್ಟಿದೆ ನಮಗೆ? ಸ್ಟ್ರೇಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಇರುತ್ತೆ ಆಯಿತಾ. ಇಲ್ಲಿ ಎಷ್ಟಿದೆ ನಮಗೆ? ಆ್ಯಂಗಲ್ DO AOD ಅಂತಿದೆ, AOB ಒಂದಿದೆ, ಇನ್ನೊಂದು BOC ಒಂದಿದೆ. ಅಂದರೆ ಟೋಟಲ್ 3 ಆ್ಯಂಗಲ್ಸ್ ಇದ್ದಾವೆ. ಅವು ಯಾವುದಕ್ಕೆ ಈಕ್ವಲ್ ಅದ? ಸ್ಟ್ರೇಟ್ ಆ್ಯಂಗಲ್ ಈಕ್ವಲ್ ಟು 180. ನೋಡಿ ಸೊಲ್ಯೂಷನ್ ಹೆಂಗೆ ಮಾಡ್ಬೋದು ಇದಕ್ಕೆ ಅಂದರೆ ಆ್ಯಂಗಲ್ DOA ಒಂದಿದೆ, DOA ಪ್ಲಸ್ ಆ್ಯಂಗಲ್ ಏನಿದೆ AOB ಒಂದಿದೆ, ಪ್ಲಸ್ ಆ್ಯಂಗಲ್ BOC ಈಸ್ ಈಕ್ವಲ್ ಟು ಸ್ಟ್ರೇಟ್ ಆ್ಯಂಗಲ್ ಇದೆ, ಲಂಬಕೋನ ಮೀನ್ಸ್ 180 ಡಿಗ್ರಿ ಆಯಿತಾ. ನೋಡಿ ಇವಾಗ DOA ಏನು ಕೊಟ್ಟಿದ್ದಾರೆ ನಮಗೆ? 5x ಪ್ಲಸ್ AOB ಏನು ಕೊಟ್ಟಿದ್ದಾರೆ? 3x ಮೈನಸ್ 2 ಕೊಟ್ಟಿದ್ದಾರೆ, ಪ್ಲಸ್ BOC ಏನು ಕೊಟ್ಟಿದ್ದಾರೆ? x ಪ್ಲಸ್ 2 ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು ಹೆಂಗೆ ಬರೀತೀನಿ? 5x ಪ್ಲಸ್ 3x ಮೀನ್ಸ್ ಎಕ್ಸ್ ಟರ್ಮ್ಸ್ ಇವು ಏನು ಎಕ್ಸ್ ವೇರಿಯಬಲ್ಸ್ ಇದಾವೆ ಒಂದು ಸೈಡ್ ಬರ್ಕೊತೀನಿ, ಪ್ಲಸ್ ಎಕ್ಸ್ ಓಕೆ ಮೈನಸ್ 2 ಪ್ಲಸ್ 2 ರೈಟಾ. ಆ್ಯಸ್ ಇಟ್ ಈಸ್ ಬರ್ತೀನಿ ನಾನು ಅಷ್ಟೇ. 3x ಇದು -2 +2
ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ, ಇದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಇಲ್ಲೇನಿರುತ್ತೆ 5 + 3 + 1 9x ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 180/9. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 9 1 × 9 2 ಇಟ್ ಮೀನ್ಸ್ 20 ಡಿಗ್ರಿ. ನಮಗೆ ಎಕ್ಸ್ ಎಷ್ಟು ಬರುತ್ತೆ? 20 ಡಿಗ್ರಿ ಬರುತ್ತೆ. ಆಯಿತಾ, ಇದು ಎಕ್ಸ್ 20 ಡಿಗ್ರಿ ಬಂತು. 20 ಡಿಗ್ರಿ ಆಪ್ಷನಲ್ಲೂ ಇದೆ, ಬಟ್ ಅದು ನಮಗೆ ಆ ಥರ ಇಲ್ಲ. ನಮಗೆ ಇನ್ನು ಏನು ಫೈಂಡ್ ಮಾಡೋದಂದರೆ ದ ವ್ಯಾಲ್ಯೂ ಆಫ್ ಆ್ಯಂಗಲ್ AOD. ದೇರ್ಫೋರ್ ಆ್ಯಂಗಲ್ AOD ಫೈಂಡ್ ಮಾಡಂತಾರೆ. ಆ್ಯಂಗಲ್ AOD ಏನಿದೆ? AOD ಇದು ಆ್ಯಂಗಲ್. ಆಯಿತಾ, ಏನಿದೆ? 5x ಕೊಟ್ಟಿದ್ದಾರೆ. AOD ಆ್ಯಂಗಲ್ 5x. ಆಯಿತಾ, ಇವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ. 5 × 20 ಎಷ್ಟು ಬರುತ್ತೆ? 20 × 5 100 ಡಿಗ್ರಿ. ರೈಟಾ, ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ರೈಟಾ, ಇಲ್ಲಿ ಭಾಳಷ್ಟು ಜನ 20 ಬಂದಮೇಲೆ ಡೈರೆಕ್ಟ್ 20 ಅಂತ ಟಿಕ್ ಮಾಡ್ತಾರೆ, ಬಟ್ ಅದು ತಪ್ಪು. ನಮಗೆ ಕ್ವಶನ್ ನೋಡ್ಬೇಕು ಕರೆಕ್ಟಾಗಿ. ಆ್ಯಂಗಲ್ AOD ಕೇಳಿದ್ದಾರೆ, 5x ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ 12th. ದ ಎವ್ರೇಜ್ ಆಫ್ 4 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಂದಿದ್ದಾರೆ. 4 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಎವರೇಜ್ ಎಷ್ಟಿದೆ? ಸರಾಸರಿ ಎವರೇಜ್ ಅಂದರೆ ಮೀನ್ಸ್ 23 ಕೊಟ್ಟಿದ್ದಾರೆ. ದ ಲಾರ್ಜೆಸ್ಟ್ ನಂಬರ್ ಅಮಾಂಗ್ ದಮ್ ಈಸ್. ಓಕೆ, ಲಾರ್ಜೆಸ್ಟ್ ನಂಬರ್ ಅಮಾಂಗ್ ದೆಮ್ ಕೇಳಿದ್ದಾರೆ. ಅದರಾಗ ಯಾವುದು 4 ಕಾನ್ಸಿಕ್ಯೂಟಿವ್ ನಂಬರ್ ಹೇಳಿದಾರಲ್ಲ ಎವರೇಜ್ದು, ಅದರಲ್ಲಿ ಯಾವುದು ಲಾರ್ಜೆಸ್ಟ್ ಇದೆ, ಯಾವುದು ದೊಡ್ಡದಾಗಿದೆ ನೋಡಿ. ಅವು ಯಾವ್ಯಾವಿದೆ ಅಂತ ಅಲ್ಲಿ ಕೊಟ್ಟಿಲ್ಲ. ನಾವೇನು ತೊಗೊಳೋಣ? ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಕೌಂಟಿಂಗ್ ನಂಬರ್ಸ್ ಅವೇ, ಬಟ್ ಅವು ಯಾವು ಈವನ್ ನಂಬರ್ಸ್ ಇರಬೇಕಂತ ಅಂದಿದ್ದಾರೆ ನೋಡಿ. ಫಸ್ಟ್ ಏನು ಮಾಡ್ತೀನಿ ಇಲ್ಲಿ, ಒಂದು ಕಾನ್ಸಿಕ್ಯೂಟಿವ್ ನಂಬರ್ಸ್ 4 ಅಂದರೆ ಎಕ್ಸ್ ತೊಗೊಳ್ಳೋಣ. ಓಕೆ, ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ಇಲ್ಲೇನು ಮಾಡ್ತೀನಿ ನಾನು? ಎಕ್ಸ್ ಅಂತ ತೊಗೊತೀನಿ. ರೈಟಾ, ಕಾನ್ಸಿಕ್ಯೂಟಿವ್ ಈವನ್ ಅಂತ ಹೇಳಿದ್ದಾರೆ. ಎಕ್ಸ್ ತೊಗೊಂಡ್ರೆ ನೆಕ್ಸ್ಟು x+2 ತೊಗೋತೀನಿ ಸೆಕೆಂಡ್ ನಂಬರ್, ಮತ್ತು ಥರ್ಡ್ ನಂಬರ್ x+4 ತೊಗೊತೀನಿ. ಇಲ್ಲಿ x+1 ತೊಗೋಬೋದಿತ್ತಲ್ಲ, ಬಟ್ 1 ಏನಿದೆ ಆಡ್ ಇದೆ. ನಮಗೆ ಈವನ್ ಬೇಕಾಗಿದೆ, ಅದಕ್ಕೆ x+2 x+4 ಎಷ್ಟದು? 1 2 3, ಇನ್ನೊಂದು ಯಾವುದು ಅದ್ರ ನೆಕ್ಸ್ಟ್ ಈವನ್ 6 ಅಂದರೆ 4. 4 ಅದು 4 ನಂಬರ್ಸ್ ಕೇಳಿದಾರಲ್ಲ, 4 ಕಾನ್ಸಿಕ್ಯೂಟಿವ್, ಅದಕ್ಕೆ 4 ತೊಗೊಂಡೆ. ಇದು ಅದಕ್ಕೆ ಈಕ್ವಲ್ ಕೊಟ್ಟಿದ್ದಾರೆ? 23 ಕೊಟ್ಟಿದ್ದಾರೆ. ಅದರ ಎವ್ರೇಜ್ ಅಂದರೆ ಪ್ಲಸ್, ಇವಕ್ಕೆಲ್ಲಕ್ಕೆ ಪ್ಲಸ್ ಮಾಡ್ಕೊಳ್ಳಿ. ಮೀನ್ಸ್ ಇಲ್ಲಿ ಎವ್ರೇಜ್ ಕೊಟ್ಟಿದ್ದಾರೆ ನೋಡಿ, ಪ್ಲಸ್ ಸಮ್ ಆಫ್ ಆಲ್ ನಂಬರ್ಸ್ ಬೈ ಟೋಟಲ್ ನಂಬರ್ಸ್ ಎವ್ರೇಜ್. x+2 + x+4 + x+6 ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆ? 4 ಈಸ್ ಈಕ್ವಲ್ ಟು 23. ರೈಟಾ, ನೋಡಿ ಎಷ್ಟಿದಾವೆ? x 1 2 3 4 ಮೀನ್ಸ್ 4x. ನೆಕ್ಸ್ಟ್ 2 + 4 6, 6 + 6 12 ಈಸ್ ಈಕ್ವಲ್ ಟು 23 ಡಿವೈಡೆಡ್ ಬೈ 4 ಇದೆ. ಇದು ಡಿವೈಡ್ ಆ ಕಡೆ ಹೋಗಿದೆ, ಇಂಟು ಆಗುತ್ತೆ. 4x + 12 ಈಸ್ ಈಕ್ವಲ್ ಟು 23 × 4. 4x ಈಕ್ವಲ್ ಟು ಏನಾಗುತ್ತೆ? 92 - 12. ಇದು ಇಂಟು ಮಾಡಿದ್ರೆ 92 ಬಂತು, ಆಮೇಲೆ 12 ಆ ಕಡೆ ಹೋಗಿ ಮೈನಸ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 92 - 12 80/4. ಇದು ಇಂಟುದಲ್ಲಿದೆ, ಈ ಕಡೆ ಬಂದರೆ ಡಿವೈಡ್. 4 1 4 2 8, ಇಟ್ ಮೀನ್ಸ್ 20. ಎಕ್ಸ್ ಈಸ್ ಈಕ್ವಲ್ ಟು 20 ಬಂತಾ? ಎಕ್ಸ್ ಈಸ್ ಈಕ್ವಲ್ ಟು 20 ಬಂತು. ರೈಟಾ, ಇವಾಗ ನಮಗೆ ಯಾವ್ದು ಕೇಳಿದ್ದಾರೆ? ಲಾರ್ಜೆಸ್ಟ್ ಅಂತ ಕೇಳಿದ್ದಾರೆ. ಲಾರ್ಜೆಸ್ಟ್ ಅಂದರೆ ದೊಡ್ಡದು. ಈಗ ಇದರಲ್ಲಿ ಯಾವುದಿದೆ? x+2 x+4 x+6 ಅಲ್ಲಿ ದೊಡ್ಡದು ಯಾವುದಿದೆ? x+6 ಅಂದರೆ ದೇರ್ಫೋರ್ x+6 ಆರ್ ಗ್ರೇಟೆಸ್ಟ್ ಅಂತ ಬರ್ಕೊಳ್ಳಿ. ಅಲ್ಲಿ ಯಾರು ಲಾರ್ಜೆಸ್ಟ್ ಕೊಟ್ಟಿದ್ದಾರೆ? ಲಾರ್ಜೆಸ್ಟ್ ನಂಬರ್ ಈಸ್
ಎಕ್ಸ್ ಪ್ಲಸ್ 6. ನಮಗೆ ಎಕ್ಸ್ ವ್ಯಾಲ್ಯೂ ಏನಿದೆ 20 + 6 = 26. ಆಪ್ಷನ್ ಎ ಅಲ್ಲಿದೆ. ರೈಟಾ? ಈಸಿಯಾಗಿದೆ. ನಮಗೆ ಅಲ್ಲಿ ನಂಬರ್ಸ್ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ತೊಗೊಂಡೆ. ಈವನ್ ಅಂತ ಕೊಟ್ಟಿದ್ದಾರೆ, ಕಾನ್ಸಿಕ್ಯೂಟಿವ್ ಈವನ್ ಕೊಟ್ಟಿದ್ದಾರೆ, ಅದಕ್ಕೆ ಈವನ್ ನಂಬರ್ಸ್. ನೆಕ್ಸ್ಟ್ ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 4, ಎಕ್ಸ್ ಪ್ಲಸ್ 6 ಅದ್ರ ಸಮ್ ತೆಗಿಬೇಕು. ಎವರೇಜ್ ಅಂದರೆ ಸಮ್ ಆಫ್ ನಂಬರ್ಸ್ ಬೈ ಟೋಟಲ್ ನಂಬರ್ಸ್. ರೈಟಾ? ಸಮ್ ಮಾಡಿಕೊಂಡೆ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ 20. ಲಾರ್ಜೆಸ್ಟ್ ನಂಬರ್ ಏನಿದೆ ಎಕ್ಸ್ ಪ್ಲಸ್ 6. ಅಲ್ಲಿ ಎಕ್ಸ್ ವ್ಯಾಲ್ಯೂ ಪ್ಲಸ್ ಮಾಡಿಕೊಂಡು 26 ಬರುತ್ತೆ. ರೈಟಾ? ನೋಡಿ ನೆಕ್ಸ್ಟ್ ಕ್ವೆಶನ್. ಓಕೆ, ನೋಡಿ ನೆಕ್ಸ್ಟ್ ಕ್ವೆಶನ್ 13th ಏನಿದೆ 1/20 ದ ವ್ಯಾಲ್ಯೂ ಆಫ್ 1/20 + 1/30 + 1/24 ಇದೆ. ರೈಟಾ? ನೋಡಿ ಇಲ್ಲೇನು ಮಾಡೋಣ, ಎಲ್ ಸಿ ಎಮ್ ತಗೊಳ್ಳೋಣ. ಎಲ್ ಸಿ ಎಮ್ ತೆಗಿಲು ಏನು ಬರುತ್ತೆ 20, 30, 40, 24ದು ಎಲ್ ಸಿ ಎಮ್. ರೈಟಾ? ಏನು ಬರುತ್ತೆ ನೋಡಿ, ಎಲ್ ಸಿ ಎಮ್ ತಗೊಳ್ಳಿ. ಟೂ ಟೇಬಲಲ್ಲಿ 2 10s ರೈಟ್. ನೆಕ್ಸ್ಟ್ 2 ಎಷ್ಟಲೇ 2 1s 2 5s ಮೀನ್ಸ್ 15s. ನೆಕ್ಸ್ಟ್ 2 1s 2 2s 12. ನೆಕ್ಸ್ಟ್ ನೋಡಿ ಮತ್ತೆ ಯಾವ ಟೇಬಲಲ್ಲಿ ಬರುತ್ತೆ 2 5s 15 ಆ್ಯಸ್ ಇಟ್ ಈಸ್, ಯಾಕಂದರೆ ಹೋಗಲ್ಲ. 2 6s. ನೆಕ್ಸ್ಟ್ ಯಾವ ಟೇಬಲಲ್ಲಿ ಬರುತ್ತೆ 2 ಬರಲ್ಲ. 5 1s 5 3s 6 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 3 1s 3 2s 6. ರೈಟಾ? 3 2s 6. 1 ಲೆಫ್ಟ್ 2 1s. ಏನು ಬರುತ್ತೆ ಎಲ್ ಸಿ ಎಮ್ 2 2s 4 4 5s 20 23s 60. 60 × 2 120. ಎಷ್ಟು ಎಲ್ ಸಿ ಎಮ್ ಬರ್ತದೆ 120. ನೋಡಿ ಏನಿದೆ ನಮಗೆ 1/20 + 1/30 + 1/24. ನಮಗೆ ಎಲ್ ಸಿ ಎಮ್ ಎಷ್ಟು ಬಂತು 120 ಇದ್ದರೆ 20 ಹೌ ಮಚ್ ಮೀನ್ಸ್ 20 ಎಷ್ಟಲೇ 120 ಹೌ ಮಚ್ 120 26. ಆಯಿತಾ? 26 ಹೌ ಮಚ್ 6 + 12 120 ಮೀನ್ಸ್ 6. 26 120. ನೆಕ್ಸ್ಟ್ 30 ಹೌ ಮಚ್ 120 30 30 60 60 2s 120 ಮೀನ್ಸ್ ಇಂಟು 4. 34s 120. ನೆಕ್ಸ್ಟ್ 24 ಹೌ ಮಚ್ 24 ಹೌ ಮಚ್ 24 5s ಬರುತ್ತಾ ನೋಡಿ. 5 4 20 2 ಕ್ಯಾರಿ 5 to 10 12 120. ರೈಟ್? ಇಂಟು 5 ಆಗುತ್ತೆ. ಅಂದರೆ 6 + 4 + 5. ರೈಟಾ? ಡಿವೈಡೆಡ್ ಬೈ ಎಷ್ಟು ಬಂದಿದೆ ಎಲ್ ಸಿ ಎಮ್ 120. ರೈಟ್? ಇದು ಪ್ಲಸ್ ಮಾಡಿದ್ರೆ ಏನು ಬರುತ್ತೆ 10 15/120. ರೈಟಾ? ನೋಡಿ = ಈಗ ಏನಾಗುತ್ತೆ ಇಲ್ಲಿ ಡಿವೈಡ್ ಆಗಲ್ಲ, ಯಾಕಂದರೆ ನ್ಯೂಮರೇಟರಲ್ಲಿ ಸಣ್ಣದಿದೆ ನಂಬರ್. ರೈಟಾ? ಇವಾಗ ಏನು ಮಾಡಬೇಕು ನಾವು ಇಲ್ಲಿ ಪಾಯಿಂಟ್ ಕೊಟ್ಟು 0 ತೊಗೊಳ್ಬೇಕು. ರೈಟಾ? ಪಾಯಿಂಟ್ ಕೊಟ್ಟು 0 ತೊಗೊಳ್ಳಿ. ಏನಾಗುತ್ತೆ ಇವಾಗ 0 0 ಕ್ಯಾನ್ಸಲ್ಲ. ನೆಕ್ಸ್ಟ್ ಕ್ಯಾನ್ಸಲೇಷನ್ ಮಾಡಿ ನೋಡಿ ಎಷ್ಟಾಗುತ್ತೆ ಇದು 3 4s 12 3 5s. ರೈಟಾ? ಇನ್ನೇನು ಬಂತು ನಮಗೆ 5/4 ಬಂತು. ಅಂದರೆ ನೋಡಿ ಇವಾಗ ಕ್ಯಾನ್ಸಲ್ ಮಾಡಿ, ಇದಕ್ಕೆ ನೋಡಿ ಕ್ಯಾನ್ಸಲ್ ಮಾಡಿ ಏನಾಗುತ್ತೆ 4 1s 4 1s ಮೀನ್ಸ್ 4 1s 4 ಆಯಿತಾ. ಇಲ್ಲೇನು ಉಳೀತು 1 ಉಳೀತು. ರೈಟಾ? ಇಲ್ಲಿ 1 ಉಳೀತಾ, ಅಂದರೆ ಇಲ್ಲಿ ಪಾಯಿಂಟ್ ಇದೆ, ಇನ್ನೊಂದು 0 ತೊಗೊಳ್ಳಿ. 4 1s 4 2s ಆಯಿತಾ. ಎಷ್ಟು 8. 4 2s 8. ಇಲ್ಲಿ ಎಷ್ಟು ಉಳಿತು ಇನ್ನು 2 ಉಳಿತು. 10 ಇದೆಯಲ್ಲ 4 2s 8 ಆಯಿತು. ಇಲ್ಲಿ 2 ಉಳಿತಲ್ಲ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಇನ್ನೊಂದು 0 ತೊಗೊಳ್ಳಿ. 4 1s 4 5s 20. ಅಂದರೆ ಬಂತು. ಅಂದರೆ ಎಷ್ಟು ಬರುತ್ತೆ 0.125.
ರೈಟಾ? ಎಲ್ಲಿದೆ ಆಪ್ಷನಲ್ಲಿ? ಆಪ್ಷನ್ 3 ಈಸಿಯಾಗಿದೆ, ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ 14th. ದ ಲೆಂತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಈಸ್ 10 ಮೀಟರ್ಸ್. ಓಕೆ, ಈಸ್ 10 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಮೋರ್ ದೆನ್ ಇಟ್ಸ್ ಬ್ರೆತ್ ಅಂತ ಕೊಟ್ಟಿದ್ದಾರೆ. ಮೋರ್ ದೆನ್ ಇಟ್ಸ್ ಬ್ರೆತ್ ಕೊಟ್ಟಿದ್ದಾರೆ. ಓಕೆ, ಇಫ್ ದ ಕಾಸ್ಟ್ ಆಫ್ ವೆಂಚಿಂಗ್ ಅರೌಂಡ್ ದ ಪ್ಲಾಟ್ ಈಸ್, ಅಂದರೆ ವೆಂಚಿಂಗ್ ಪ್ಲಾಟ್ ಇದು ಮಾಡೋಕ್ಕೆ ಎಷ್ಟು ಇದೆ ಕಾಸ್ಟು? 1550, ಅಂದರೆ 1550 ಕೊಟ್ಟಿದ್ದಾರೆ. ಎಟ್ ದ ರೇಟ್ ಆಫ್ ರುಪೀಸ್ 15.50 ಪರ್ ಮೀಟರ್, ಅಂದರೆ 1 ಮೀಟರ್ಗೆ 15.50 ರೀತಿ ಕೊಟ್ಟಿದ್ದಾರೆ. ದೆನ್ ದ ಲೆಂತ್ ಆಫ್ ಎ ಪ್ಲಾಟ್ ವಿಲ್ ಬಿ, ಲೆಂತ್ ಫೈಂಡ್ ಮಾಡೋದಿದೆ. ಓಕೆ, ನೋಡಿ ಈ ಕ್ವಶನ್ ಹೆಂಗೆ ಮಾಡ್ತಾರೆ ಅಂತೆ. ಇಲ್ಲಿ ನಮಗೆ ಪೆರಿಮೀಟರ್, ಓಕೆ, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಏನಿದೆ ಫಾರ್ಮುಲಾ? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಏನಿದೆ? P is equal to 2 ಇಂಟು ಲೆಂತ್ ಪ್ಲಸ್ ಬ್ರೆತ್. ಇದು ನಮ್ಮದು ಫಾರ್ಮುಲಾ ಇದೆ, ರೈಟಾ? ಇವಾಗ ನೋಡಿ ಫಸ್ಟ್ ಏನು ಮಾಡೋಣ. ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ವೆಂಚಿಂಗ್ ಅರೌಂಡ್ ದ ಪ್ಲಾಟ್ ಅಂತೆ ರುಪೀಸ್ ಕೊಟ್ಟಿದ್ದಾರೆ, ಅದಕ್ಕೆ ತೊಗೋತೀನಿ. P is equal to ಏನು ರುಪೀಸ್ ಕೊಟ್ಟಿದ್ದಾರಲ್ಲ, ರೈಟಾ? 1550. ಅದಕ್ಕೆ ಎಷ್ಟರದ್ದು ಕೊಟ್ಟಿದ್ದಾರೆ ಪರ್ ಮೀಟರ್ಗೆ, ಅದಕ್ಕೆ ಡಿವೈಡ್ ಮಾಡ್ಕೊಳ್ಳಿ. ಏನಾಗುತ್ತೆ? 15.50, ರೈಟಾ? ಇಲ್ಲಿ ನೋಡಿ ಇದು ಪಾಯಿಂಟ್ ಇಲ್ಲ ಅಂತ ಅಂದ್ಕೊಳ್ಳಿ. ಅಂದರೆ ಏನಾಗುತ್ತೆ? 1550 ಬೈ 1550 ಪಾಯಿಂಟ್ ಇಲ್ಲ ಅಂತ ಅಂದ್ಕೊಳ್ಳಿ ಅಷ್ಟೇ. ಅಂದರೆ ಏನಾಗುತ್ತೆ? ಇದು 1 ಆಗುತ್ತೆ, ಸೇಮ್ ಇದೆಯಲ್ಲ 1550 1 ಮೀನ್ಸ್ 1 ಐತೆ, ರೈಟಾ? ಇವಾಗ ಇಲ್ಲಿ ಪಾಯಿಂಟ್ ಇದೆ ನಮಗೆ, ಅದು ಪಾಯಿಂಟ್ ಏನು ಮಾಡ್ತೀನಿ, ಇಲ್ಲಿ 1 ಇದೆಯಲ್ಲ, ಇದು 1ಗೆ ಏನು ಮಾಡ್ತೀನಿ ಇವಾಗ? 2 zeros ಇದೆ ಇಲ್ಲಿ, ಮೀನ್ಸ್ 2 ಡಿಜಿಟ್ ಆದಮೇಲೆ ಇದೆ, ಇಲ್ಲಿ 2 zeros ತೊಗೋತೀನಿ, ಅಂದರೆ 100 ಬರುತ್ತೆ. ಅಂದರೆ ಪೆರಿಮೀಟರ್ ಎಷ್ಟು ಬಂತು ನಮಗೆ? 100. ಅರ್ಥ ಆಯಿತು? ಇದು ಪಾಯಿಂಟ್ ಇಲ್ಲ ಅಂತ ಅಂದ್ಕೊಳ್ಳಿ, 1 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಇಲ್ಲಿ ನೆಕ್ಸ್ಟ್ ಅದು ಕ್ಯಾನ್ಸಲ್ ಆದಮೇಲೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆಯಲ್ಲ, ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ, ಪಾಯಿಂಟ್ ಶಿಫ್ಟಿಂಗ್ ಮಾಡ್ಕೊಳ್ಳಿ. ಏನಂತಾರೆ? ಪಾಯಿಂಟ್ ಶಿಫ್ಟಿಂಗ್. 2 ಡಿಜಿಟ್ ಆದಮೇಲೆ ಇದೆ, ಅದಕ್ಕೆ 2 zeros ತೊಗೊಂಡೆ, ಅಂದರೆ 100 ಬಂತು. ಇದೇನು ಬಂತು ನಮಗೆ? ಪೆರಿಮೀಟರ್. ಓಕೆ, ನೋಡಿ ಈಗ ಇಲ್ಲೇನು ಮತ್ತೆ ಏನು ಮಾಡಬೇಕು ಇವಾಗ? ನಮ್ಮ ಫಾರ್ಮುಲಲ್ಲಿ ಅಂದ್ರೆ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು 2 ಲೆಂತ್ ಪ್ಲಸ್ ಬ್ರೆತ್ ಇದೆ ನೋಡಿ. ಅದರಲ್ಲಿ ನಮಗೆ ಪೆರಿಮೀಟರ್ ಗೊತ್ತಿದೆ ಅಂದರೆ ಆ ಫಾರ್ಮುಲಲ್ಲಿ ಇಟ್ಕೊಳ್ಳಿ. P ಪ್ಲಸ್ಸಲ್ಲಿ 100 ಈಸ್ ಈಕ್ವಲ್ ಟು 2L ಪ್ಲಸ್ B, ರೈಟಾ? ಇವಾಗ ನೋಡಿ ಇಲ್ಲಿ, ಇವಾಗ 2 ಇಂಟು ಅಲ್ಲಿದೆ, ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಡಿವೈಡ್, ರೈಟಾ? ಇದಕ್ಕೆ ಹೆಂಗೆ ಬರಿಲ್ಲ ನಾನು? L ಪ್ಲಸ್ B ಈಸ್ ಈಕ್ವಲ್ ಟು 100/2 ಬರಿಲ್ಲ. ಓಕೆ, ಅಂದರೆ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ? ಇದು L ಪ್ಲಸ್ B ಈಸ್ ಈಕ್ವಲ್ ಟು 50 ಆಗುತ್ತೆ. 2 1s 250, ರೈಟಾ? 50 ಆಗುತ್ತೆ. L ಪ್ಲಸ್ B ಈಸ್ ಈಕ್ವಲ್ ಟು 50 ಬಂತು. ಓಕೆ, ಇವಾಗ ನೋಡಿ, ಇವಾಗ ಏನು ಮಾಡ್ತೀನಿ ನಾನು? ಇದಕ್ಕೆ ಸ್ಟಾರ್ ಅಂತ ತಗೊಳ್ಳಿ. ನೋಡಿ ನಮಗೆ ಲೆಂತ್ ಫೈಂಡ್ ಮಾಡೋದಿದೆ. ಇದು L ಪ್ಲಸ್ B ಈಸ್ ಈಕ್ವಲ್ ಟು 50 ಬಂತು. ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ ಕ್ವಶನಲ್ಲಿ, ನೋಡಿ ಏನು ಕೊಟ್ಟಿದ್ದಾರೆ? ಲೆಂತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಈಸ್ 10 ಮೀಟರ್ ಅಂತ ಕೊಟ್ಟಿದ್ದಾರೆ. ಮೋರ್ ದೆನ್ ದ ಬ್ರೆತ್ ಅಂತ ಕೊಟ್ಟಿದ್ದಾರೆ. ಮೋರ್ ದೆನ್ ದ ಬ್ರೆತ್, ರೈಟಾ? ಲೆಂತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಈಸ್ 10 ಮೀಟರ್ಸ್ ಕೊಟ್ಟಿದ್ದಾರೆ. ಮೋರ್ ದೆನ್ ದ ಬ್ರೆತ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಹೆಂಗೆ ತೊಗೋಬೋದು ನಾವು? ಮೋರ್ ದೆನ್ ದ ಬ್ರೆತ್ ಅಂದರೆ ನೋಡಿ, ಇದಕ್ಕೆ ಏನು ಮಾಡ್ತೀನಿ? ಲೆಂತ್ ಈಸ್ ಈಕ್ವಲ್ ಟು ಮೋರ್ ದೆನ್ ದ ಬ್ರೆತ್ ಅಂತ ಕೊಟ್ಟಿದ್ದಾರೆ. ಎಷ್ಟು? 10 ಮೀಟರ್ಸ್ ಅಂದ್ರೆ B ಪ್ಲಸ್ 10. ಅದು ಲೆಂತ್ ಏನಿದೆ B ಬ್ರೆತ್ಗಿನ 10 ಜಾಸ್ತಿ ಇದೆ, 10 ಮೀಟರ್ಸ್. ಲೆಂತು ಬ್ರೆತ್ಗಿನ 10 ಮೀಟರ್ಸ್ ಜಾಸ್ತಿ ಇದೆ. ಅದಕ್ಕೆ ಏನು ಮಾಡ್ತೀನಿ? L ಈಸ್ ಈಕ್ವಲ್ ಟು ಬ್ರೆತ್ ಪ್ಲಸ್ 10 ಮೀಟರ್ಸ್ ಜಾಸ್ತಿ ಇದೆಯಲ್ಲ, ಅದಕ್ಕೆ ಜಾಸ್ತಿ ಅಂದರೆ ಪ್ಲಸ್ ಮಾಡೋದು, ರೈಟಾ? ಇದು ನೆನಪಿಡಬೇಕು. ಓಕೆ, ಇವೆರಡು ನೆನಪಿರಲಿ. ನೋಡಿ ಇವಾಗ ಏನು ಮಾಡ್ತೀವಿ? ನೋಡಿ ನಮಗೇನಿದೆ ಇಲ್ಲಿ ಅಂದರೆ L ಸಿಕ್ಕುತ್ತಾ ನಮಗೆ? ಇಲ್ಲಿ L ಈಸ್ ಈಕ್ವಲ್ ಟು B ಪ್ಲಸ್ 10 ಆಯಿತು. ಇವಾಗ ಇದರಲ್ಲಿ ಇಟ್ಕೊಳ್ಳಿ, ಏನಿದೆ? L ಪ್ಲಸ್ B ಈಸ್ ಈಕ್ವಲ್ ಟು 50, ರೈಟಾ? ಈಗ L ವ್ಯಾಲ್ಯೂ ಇಲ್ಲಿ ಇಟ್ಕೊಳ್ಳಿ, ಏನಿದೆ? B ಪ್ಲಸ್ 10 ಪ್ಲಸ್ B ಈಸ್ ಈಕ್ವಲ್ ಟು 50. ಏನಾಗುತ್ತೆ ಇದು?
ನೋಡಿ ಸಾಲ್ವ್ ಮಾಡಿ. ಇದು ಬಿ, ಇಲ್ಲೊಂದು ಬಿ ಅಂದರೆ 2b ಆಗುತ್ತಾ. 2b + 10 = 50 ಆಯಿತಾ. ಇದೇನಾಗುತ್ತೆ ಈಗ 2b = 40 ಆಗುತ್ತಾ. 50 - 10 b ಏನಾಗುತ್ತೆ 20. therefore b ಬ್ರೆತ್ 20 ಬಂತು. ಬಟ್ ನಮಗೆ ಕ್ವಶನಲ್ಲಿ ಕೇಳಿದರೆ ಲೆಂತ್, ಮೇನ್ ಲೆಂತ್ ಇದೆ. therefore ಈಗ ನೋಡಿ ಲೆಂತ್ ಫೈಂಡ್ ಮಾಡೋದಿದೆ. ಲೆಂತ್ ಫೈಂಡ್ ಮಾಡ್ಲಿಕ್ಕೆ ಎದರಲ್ಲಾಗುತ್ತೇನೋ. ಇವಾಗ ನೋಡಿ ಈ ಈಕ್ವೇಷನ್ ವಿತ್ ಈ ಸ್ಟಾರ್ ಏನು ಈಕ್ವೇಷನ್ ಇದೆ ಇದರಲ್ಲಿ L = b + 10 ಇದೆ. ಅಂದರೆ ಈ ಪ್ಲೇಸಲ್ಲಿ b ಹಾಕಿದ್ರೆ ನಮಗೆ L ಸಿಗುತ್ತೆ. L = b + 10 ಇದೆ. ಅಂದರೆ L b ಏನು ಬಂದಿದೆ 20 + 10 L ಎಷ್ಟಾಗುತ್ತೆ 30. ಓಕೆ, ಮೀಟರ್ಸ್ ಇದೆ, ಮೀಟರ್ಸ್ ಅಂದರೆ L ಎಷ್ಟು ಬಂತು ನಮಗೆ 30 ಮೀಟರ್ಸ್. ಎಲ್ಲಿದೆ ಆಪ್ಷನ್ ಬಿ. ಓಕೆ, ಅರ್ಥ ಆಗುತ್ತಾ. ನಿಮಗೆ ಅರ್ಥ ಆಗಬೇಕಂತೆ ಲಾಂಗ್ ಮೆಥಡಲ್ಲಿ ಮಾಡಿದ್ದೆ, ಇದು ಶಾರ್ಟಾಗೂ ಮಾಡ್ಬೋದು. ಓಕೆ.